Welcome my dear students. In this class we are going to discuss the concept of the unit 4 surface tension and viscosity. Unit 4. In this lesson, in the previous class, we are discussed about what is meant by capillarity, what is meant by capillary action, and what are the properties which contribute the capillary action. We are all studied, right? So, in this class, we are going to discuss the concept of medical gas storage. Medical gases storage. See, what is meant by medical gases storage? ಈ ಮೆಡಿಕಲ್ ಗ್ಯಾಸಸ್ ಸ್ಟೋರೇಜ್ ಅಂತ ಅಂದರೆ ಈಗ ಆರ್ಟಿಫಿಷಿಯಲಿ ಗ್ಯಾಸಸ್ನ ಫಾರ್ ದ ಮೆಡಿಸಿನ್ ಪರ್ಪಸ್, ಫಾರ್ ದ ಮೆಡಿಕಲ್ ಪರ್ಪಸ್ ಯೂಸ್ ಮಾಡ್ಕೋತಾರೆ. ಎಕ್ಸಾಂಪಲ್, ಈಗ ಕೋವಿಡ್ ಟೈಮ್ ಆಗಿರೋದ್ರಿಂದ ಎಲ್ಲ ಕಡೆ ಆಕ್ಸಿಜನ್ ಈಸ್ ಅ ಎಸೆನ್ಷಿಯಲ್ ಅಲ್ವಾ? ಸೊ ಆಕ್ಸಿಜನ್ನ ಪ್ರಿಪೇರ್ ಮಾಡೋದಕ್ಕೆ ಅದನ್ನ ಹೇಗೆ ಸ್ಟೋರ್ ಮಾಡಿ ಇಟ್ಕೋತಾರೆ. So based on this the pressure and all those what are the condition they have maintained for the storage of the medical gases we are going to study. Okay, so the medical gases supply system ಏನಿರುತ್ತೆ ಹಾಸ್ಪಿಟಲ್ಗಳಲ್ಲಿ, ಸೊ ಆ ಹೆಲ್ತ್ ಕೇರ್ ಫೆಸಿಲಿಟೀಸ್ ಏನಾಗಿರುತ್ತೆ, gases and the gases mixture will be maintained for the systematical manner. ಸೊ ಅದರಲ್ಲಿ ಯಾವ್ಯಾವುದನ್ನ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ, ವಾಟ್ ಆರ್ ದ ಪ್ರಾಡಕ್ಟ್ಸ್ ಹ್ಯಾಂಡಲ್ಡ್ ಬೈ ಸಚ್ ಸಿಸ್ಟಮ್ಸ್ ಅಂತ ಅಂದರೆ, ಫಸ್ಟ್ ಥಿಂಗ್ ಈಸ್ ಆಕ್ಸಿಜನ್ ಈಸ್ ನೀಡೆಡ್. Oxygen, medical air, next nitrous oxide, ನೈಟ್ರೋಜನ್, ನೈಟ್ರೋಜನ್ನ ಸರ್ಜಿಕಲ್ ಹೇರ್ ಅಂತ ಕೂಡ ಕರಿತೀವಿ. ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ अरे nitrous oxide, medical vacuum, all these gases are very essential for the medical purpose. So ಇದನ್ನೆಲ್ಲವನ್ನು ಹಾಸ್ಪಿಟಲೈಸೇಷನಲ್ಲಿ ಹೆಲ್ತ್ ಕೇರ್ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡೋದ್ರಲ್ಲಿ ಈ ಗ್ಯಾಸಸ್ನ ಸ್ಟೋರ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕ ಆಗಿರುತ್ತೆ. ಸೊ ದಟ್ ಹೌ ದೇ ವಿಲ್ ಬಿ ಸ್ಟೋರ್ಡ್ ದೀಸ್ ಗ್ಯಾಸಸ್ ಅಂದರೆ ಈ ಗ್ಯಾಸ್ ಅಂದರೆ ಗಾಳಿನೇ ಹಿಡಿಯೋಕ್ಕಾಗಲ್ಲ ಅಲ್ವಾ? ಸೊ ಆ ಗ್ಯಾಸಸ್ನ ನಾವು ಸ್ಟೋರ್ ಮಾಡಿ ಅದರಲ್ಲಿ ಸಪ್ರೇಟ್ ಆಗಿ, ಈಗ ಆಕ್ಸಿಜನ್ ಬೇರೆ, ಈಗ ನಾವು ಉಸಿರಾಡೋ ಗಾಳಿಲಿ ಏನೇನಿರುತ್ತೆ ಅಂತ ಗೊತ್ತಿರುತ್ತೆ ಆಲ್ಮೋಸ್ಟ್, ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಎಕ್ಸೆಟ್ರಾ. ಆಲ್ ದೀಸ್ ಆರ್ ದ ಗ್ಯಾಸಸ್ ಪ್ರೆಸೆಂಟ್ ಇನ್ ದ ಏರ್, ರೈಟ್? ಸೊ ಅದರಲ್ಲಿ 70% ಆಫ್ ದ ಕೇಸಸ್ ನೈಟ್ರೋಜನ್ನೇ ಪ್ರೆಸೆಂಟ್ ಇರುತ್ತೆ. ಅಂದರೆ ಉಸಿರಾಡೋ ಗಾಳಿಲಿ ನೈಟ್ರೋಜನ್ ಈಸ್ ಅ ಮೋರ್ ಅಬೌಂಡೆಂಟ್. ಅದಾದ ಮೇಲೆ ಆಕ್ಸಿಜನ್ನು ಲೆಸ್ ಇರುತ್ತೆ, ಆಕ್ಸಿಜನ್ ಕಡಿಮೆ ಇರುತ್ತೆ. ಸೊ ದಿಸ್ ಇಸ್ ಹೌ ದ ಏರ್ ಕಂಟೈನ್ಸ್ ಆಲ್ ದ ಗ್ಯಾಸಸ್ ಇನ್ಕ್ಲೂಡಿಂಗ್ ಕಾರ್ಬನ್ ಡೈಆಕ್ಸೈಡ್. ಸೊ ಇದರಲ್ಲಿ ನಾವು ಬೇಕಾಗುವಂಥ ಫಸ್ಟ್ ಥಿಂಗ್ ಯಾವುದು? ಆಕ್ಸಿಜನ್ನು. ಆದರೂ ಈ ಕೋವಿಡ್ ಟೈಮಲ್ಲಿ ಆಕ್ಸಿಜನ್ ಇಸ್ ಅ ವೆರಿ ಎಸೆನ್ಷಿಯಲ್ ಥಿಂಗ್. ಸೊ oxygen requirement for the patient is very needed in these cases. So that ಈ ಆಕ್ಸಿಜನ್ನ ಹೇಗೆ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ in the medical purpose we are going to discuss. See, oxygen may be used for the patient requiring supplement oxygen. ಅಂದರೆ ಅವ್ರ ಬಾಡಿಲಿ ಆಕ್ಸಿಜನ್ ಕಂಟೆಂಟ್ ಕಡಿಮೆ ಆದರೆ, ದೇಹದಲ್ಲಿ ಆಕ್ಸಿಜನ್ ಕಂಟೆಂಟ್ ಕಡಿಮೆ ಇದೆ ಅಂತ ಅಂದರೆ ಅಂಥ ಪೇಷಂಟ್ಗಳಿಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಈಸ್ ನೆಸಸರಿ. ಓಕೆ, ಈಗ ಆಕ್ಸಿಜನ್ ಅನ್ನೋದು ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ ಅಂದರೆ
ಈಗ ನಾವು ಉಸಿರಾಡೋ ಗಾಳಿಲಿ ಎಲ್ಲ ಮಿಕ್ಸ್ಚರ್ ಇರುತ್ತೆ, ಅದು ಡಿಸಾಲ್ವ್ ಆಗಿ ಈ ಆಕ್ಸಿಜನ್ ಏನಾಗುತ್ತೆ ಸಪ್ರೇಟ್ ಆಗಿ, ಅಂದರೆ ಪ್ರತಿಯೊಂದು ಈಗ ಉಸಿರಾಡೋ ಗಾಳಿಲಿ ಎಲ್ಲ ಫಿಲ್ಟ್ರಪ್ ಆಗಿ ಅದರಲ್ಲಿ ಬೇಕಾಗುವಂಥ ಆಕ್ಸಿಜನ್ನ ಮಾತ್ರ ನಾವು ಉಸಿರಾಟಕ್ಕೆ ತಗೋತೀವಿ. ಸೊ ದಟ್ ಅದೇ ಥರ ಅದರಲ್ಲಿ ನಮ್ಮ ದೇಹದಲ್ಲಿ ಆಕ್ಸಿಜನ್ ಕಂಟೆಂಟ್ ಕಡಿಮೆ ಇದ್ದರೆ ಅಲ್ಲಿ ನಮಗೆ ಆಕ್ಸಿಜನ್ನು ನೀಡೆಡ್. ಸೊ ದಟ್ ಆಕ್ಸಿಜನ್ನ ಹೇಗೆ ಮೇಂಟೈನ್ ಮಾಡ್ತೀವಿ ಅಂತ ಅಂದರೆ, ಯೂಶುವಲಿ ಆಕ್ಸಿಜನ್ ಸ್ಟೋರೇಜ್ ಏನಾಗಿರುತ್ತೆ, ಇಟ್ ಈಸ್ ಅ ಲಿಕ್ವಿಡ್ ಆಕ್ಸಿಜನ್ ಎಟ್ ದ ಹಾಸ್ಪಿಟಲ್ಗಳಲ್ಲಿ ಲಿಕ್ವಿಡ್ ಆಕ್ಸಿಜನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ, ವಿಚ್ ಇಸ್ ಎವಾಪರೇಟೆಡ್ ಇಂಟು ಕಾನ್ಸಂಟ್ರೇಟೆಡ್ ಆಕ್ಸಿಜನ್ ಸಪ್ಲೈ ಆ್ಯಂಡ್ ಅಂದರೆ ಲಿಕ್ವಿಡ್ ಆಕ್ಸಿಜನ್ನ ತಗೊಂಡು ಅದನ್ನು ಎವಾಪರೇಟ್ ಮಾಡಿದಾಗ, ಈಗ ಎಕ್ಸಾಂಪಲ್ ನೋಡಿ, ನೀರಿರುತ್ತೆ ಅಲ್ವಾ, ವಾಟರ್ನ ಹೀಟ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಸ್ಟೀಮ್. ಈಗ ಒಂದು ಕಂಟೈನರ್ ಇದೆ, ಈ ಕಂಟೈನರ್ನ ಹೀಟ್ ಮಾಡ್ತಾ ಇರ್ತೀರ, ಓಕೆ. ಇದನ್ನು ಹೀಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ವಾಟ್ ಹ್ಯಾಪನ್ಸ್, ದ ವಾಟರ್ ಎವಾಪ್ರೇಟ್ ಆಗೋಗುತ್ತೆ. ಅಬ್ಸರ್ವ್ ಮಾಡಿದ್ರಾ, ತುಂಬ ಹೀಟ್ ಆದರೆ ಇಲ್ಲಿ ಏನೂ ಇರಲ್ಲ ಪಾತ್ರೆಯಲ್ಲಿ. ಸೊ ಆ ವಾಟರ್ ಎಲ್ಲೋಯ್ತು, ವಾಟರ್ ಕನ್ವರ್ಟ್ಸ್ ಇಟ್ ಇಂಟು ಸ್ಟೀಮ್. ವಾಟರು ಹಬೆ ಆಗಿ ಆವಿ ಆಗುತ್ತೆ. ಸೊ ವಾಟರ್ ಕನ್ವರ್ಟ್ಸ್ ಟು ಸ್ಟೀಮ್. Water in a container, if we heat it up, what happens, it converts it into steam. So that ಅದೇ ರೀತಿ ಇಲ್ಲಿ ಏನು ಮಾಡ್ತಾರೆ ನೋಡಿ, the liquid oxygen, ಲಾರ್ಜ್ ಸ್ಟೋರೇಜ್ಗಳಲ್ಲೆಲ್ಲ ಲಿಕ್ವಿಡ್ ಆಕ್ಸಿಜನ್ನ ಇಟ್ಕೊಂಡಿರ್ತಾರೆ. ದಿಸ್ ಲಿಕ್ವಿಡ್ ಆಕ್ಸಿಜನ್ at the hospital, liquid oxygen is evaporated into concentrated oxygen. Liquid oxygen evaporated into concentrated oxygen, and so that ಈ ಕಾನ್ಸಂಟ್ರೇಟೆಡ್ ಆಕ್ಸಿಜನ್ ಸಪ್ಲೈನ ಒಂದು ಸರ್ಟನ್ ಪ್ರೆಷರ್ಸ್ ಅಲ್ಲೇ ಮೇಂಟೈನ್ ಮಾಡಬೇಕು. ಅಂದರೆ ಅಲ್ಲಿ ಪ್ರೆಷರು, ಟೆಂಪ್ರೇಚರು ಮತ್ತು ಪ್ರೆಷರ್ ಏನಾಗಿರಬಾರ್ದು, ನಾಟ್ ಎಕ್ಸೀಡ್. ಸಿ, ನಿಮಗೆ ಪ್ರೆಷರ್ ಅಂದರೆ ಗೊತ್ತಿದೆ, ಪ್ರೆಷರ್ ವಾಟ್ ಈಸ್ ಪ್ರೆಷರ್, ಫೋರ್ಸ್ ಬೈ ಏರಿಯಾ. ಸೊ ಅದೆಷ್ಟು ಪ್ರೆಷರಲ್ಲಿ ಮೇಂಟೈನ್ ಮಾಡ್ತೀವಿ ಅಂತ ಅಂದರೆ, ಇಟ್ ಈಸ್ ಆಫ್ ಅಬೌಟ್ is maintained around 345 to 380 kilopascal. ಈ 345 to 380 ಕಿಲೋ ಪ್ಯಾಸ್ಕಲ್ ಪ್ರೆಷರಲ್ಲಿ ಈ ಆಕ್ಸಿಜನ್ನ ಮೇಂಟೈನ್ ಮಾಡಬೇಕು. ಸೊ ದಿಸ್ ಅರೇಂಜ್ಮೆಂಟ್ ಈಸ್ ಡಿಸ್ಕ್ರೈಬ್ಡ್ ಆಸ್ ವ್ಯಾಕ್ಯೂಮ್ ಇನ್ಸುಲೇಟೆಡ್ ಎವಾಪರೇಟರ್ ಅಂತಲೇ ಕರೀತಾರೆ. ಅಂದರೆ ಈಗ ನೀವು ಅಬ್ಸರ್ವ್ ಮಾಡಿರ್ತೀರ, ಇದರಲ್ಲೆಲ್ಲ ತೋರಿಸ್ತಿರ್ತಾರೆ ನ್ಯೂಸ್ ಚಾನಲಲ್ಲಿ, ವ್ಯಾಕ್ಯೂಮ್ ಟ್ಯೂಬ್, ಇದು ಆಕ್ಸಿಜನ್ ಸಿಲಿಂಡರ್ ಅಂತ ಆಕ್ಸಿಜನ್ನ ಒಂದು ಸಿಲಿಂಡರ್ ಫಾರ್ಮ್ ಇದರಲ್ಲಿ ಕ್ಯಾರಿ ಮಾಡ್ತಾ ಇರ್ತಾರೆ. ಅಂದರೆ ವ್ಯಾಕ್ಯೂಮ್ ಇನ್ಸುಲೇಟೆಡ್ ಎವಾಪ್ರೇಟರಲ್ಲಿ ಈ ಆಕ್ಸಿಜನ್ನ ಮೇಂಟೈನ್ ಮಾಡ್ತಾ ಇರ್ತೀವಿ. ಅಂದರೆ ಇಟ್ ಈಸ್ ಇನ್ ದ ಬಲ್ಕ್ ಟ್ಯಾಂಕ್ ಇರುತ್ತೆ. ಆ್ಯಂಡ್ ಆಲ್ಸೋ ಪ್ರೆಷರ್ ಎಷ್ಟಿರಬೇಕು, 345 to 380 ಪ್ರೆಷರ್ ಇರಬೇಕು. ಸೊ ಇನ್ ಸ್ಮಾಲ್ ಮೆಡಿಕಲ್ ಸೆಂಟರ್ಗಳಲ್ಲೆಲ್ಲ ಲೋ ಪೇಷಂಟ್ ಕೆಪಾಸಿಟಿ, ಅಂದರೆ ಕಡಿಮೆ ಆಕ್ಸಿಜನ್ ಲೆವೆಲ್ ಸಿಕ್ಕರೆ ಸಾಕಾಗಿರುತ್ತೆ. ಅಂದರೆ ಇದು ಬಲ್ಕಲ್ಲಿ ಸ್ಟೋರ್ ಮಾಡಿ ಇಡುವಾಗ. ಸೊ ಈ ಆಕ್ಸಿಜನ್ ಕಂಟೆಂಟ್ ಏನಾಗಿರುತ್ತೆ ನೋಡಿ. ಸೊ ದಟ್ ಇದರಲ್ಲಿ ಪ್ರೆಷರ್ ಎಷ್ಟು ಮೇಂಟೈನ್ ಮಾಡಬೇಕು, 345 to 380 ಕಿಲೋ ಪ್ಯಾಸ್ಕಲ್ ಆರ್. ಇದನ್ನು ನಿಮಗೆ SI ಯೂನಿಟ್ ಗೊತ್ತಿದೆ ಯಾವುದು ಪ್ರೆಷರ್ದು. SI ಯೂನಿಟ್ ಏನು, ಪ್ಯಾಸ್ಕಲ್ ಅಥವಾ ಬಾರ್ is also a SI unit of pressure. So that 4 to 5 bars
4 to 5 bars is a SI unit for pressure. So that atmospheric pressure na measure ಮಾಡೋದು bars. So next thing is it is all about oxygen. So the next concept is medical air. ಅಂದರೆ ಹಾಸ್ಪಿಟಲ್ಗಳಲ್ಲಿ ಮೆಡಿಕಲ್ ಏರ್ ಕೂಡ ಎಸೆನ್ಷಿಯಲ್ ಇರುತ್ತೆ. ಈ ಮೆಡಿಕಲ್ ಏರ್ ಅಂತ ಅಂದರೆ ಏನು? ವಾಟ್ ಈಸ್ ಮೀನ್ ಬೈ ದಿಸ್ ಮೆಡಿಕಲ್ ಏರ್? ದಿಸ್ ಮೆಡಿಕಲ್ ಏರ್ ಈಸ್ ಅ ಕಂಪ್ರೆಸ್ಡ್ ಏರ್. It is a compressed air. It is a compressed air in which it is supplied by the special air compressor through the dryer. So what is meant by medical air? It is a compressed air supplied by special air compressor through a dryer. Okay, ಈ ಡ್ರೈಯರ್ ಮೂಲಕ ಒಂದು ಕಂಪ್ರೆಸ್ಡ್ ಏರ್ನ ಪ್ರೊಡ್ಯೂಸ್ ಮಾಡಿರ್ತಾರೆ. supplied by special air compressor through a dryer. And it is distributed to the patient care areas in smaller facilities. Medical air maybe it is itself about maintained at the pressures are maintained around 345 to 380 kilopascal. So this is the condition about the medical air. Medical air na ಹೇಗೆ ಸ್ಟೋರ್ ಮಾಡ್ತೀವಿ ಅಂತ ಅಂದರೆ ಇಟ್ ಈಸ್ ಅ ಕಂಪ್ರೆಸ್ಡ್ ಏರ್. ಸೊ ಈ ಕಂಪ್ರೆಸ್ಡ್ ಏರ್ ನ ಒಂದು ಸ್ಪೆಷಲ್ ಕಂಪ್ರೆಸರಲ್ಲಿ ಡ್ರೈಯರ್ ಮೂಲಕ ಕಲೆಕ್ಟ್ ಮಾಡಿಕೊಂಡು ದ ಪ್ರೆಷರ್ಸ್ ಆರ್ ಮೇಂಟೈನ್ಡ್ ಅರೌಂಡ್. ಆ ಪ್ರೆಷರ್ ಎಷ್ಟು ಮೇಂಟೈನ್ ಮಾಡ್ಕೋತಾ ಇರಬೇಕು? ಇಟ್ ಈಸ್ ಆಫ್ ಅಬೌಟ್ 345 to 380 kilopascal ಮೆಡಿಕಲ್ ಏರ್ನ ಮೇಂಟೈನ್ ಮಾಡ್ಕೋತೀವಿ. ಸೊ ದಟ್ ದಿಸ್ ಇಸ್ ಹೌ ವಿ ಸ್ಟೋರ್ ದೀಸ್ ಟು ಗ್ಯಾಸಸ್. ಆಕ್ಸಿಜನ್ನ ಹೇಗೆ ಸ್ಟೋರ್ ಮಾಡ್ತೀವಿ? ನಿಮಗೆ ಆಕ್ಸಿಜನ್ನ ಅಂದರೆ ನಿಮಗೆ ಮೆಡಿಕಲ್ ಗ್ಯಾಸಸ್ನ ಹೇಗೆ ಸ್ಟೋರ್ ಮಾಡ್ತೀವಿ ಅನ್ನೋದು ಗೊತ್ತಿರಬೇಕು. ಫಸ್ಟ್ ಥಿಂಗ್ ಈಸ್ ಆಕ್ಸಿಜನ್. ದೀಸ್ ಆರ್ ದ ಮೆಡಿಕಲ್ ಗ್ಯಾಸಸ್. ವಾಟ್ ಆರ್ ದ ಮೆಡಿಕಲ್ ಗ್ಯಾಸಸ್? ಆಕ್ಸಿಜನ್, ಮೆಡಿಕಲ್ ಏರ್, ನೈಟ್ರಸ್ ಆಕ್ಸೈಡ್, ನೈಟ್ರೋಜನ್, CO2, ಮೆಡಿಕಲ್ ವ್ಯಾಕ್ಯೂಮ್ ಅರೆ ಸರ್ಜಿಕಲ್ ಗ್ಯಾಸಸ್ ಅಂತ ಕೂಡ ಕರಿತೀವಿ. ಸೊ ದೀಸ್ 6 ಗ್ಯಾಸಸ್, ಈ ಗ್ಯಾಸಸ್ನ ಹೇಗೆ ಸ್ಟೋರ್ ಮಾಡ್ತೀವಿ? ಇಟ್ ಈಸ್ ಅ ಮೇನ್ ಕಂಡೀಷನ್. ಸೊ ಹೌ ವಿ ಸ್ಟೋರ್ ದ ಮೆಡಿಕಲ್ ಗ್ಯಾಸಸ್? ಫಸ್ಟ್ ಥಿಂಗ್ ಈಸ್ ಆಕ್ಸಿಜನ್. ಹೌ ವಿ ಸ್ಟೋರ್ ದ ಆಕ್ಸಿಜನ್? ಆಕ್ಸಿಜನ್ ಅಂತ ಅಂದರೆ ಏನು? ಲಿಕ್ವಿಡ್ ಆಕ್ಸಿಜನ್ ಈಸ್ ಎವಾಪರೇಟೆಡ್ ಇಂಟು ಕಾನ್ಸಂಟ್ರೇಟೆಡ್ ಆಕ್ಸಿಜನ್ ಆ್ಯಂಡ್ ಇಟ್ ಈಸ್ ಮೇಂಟೈನ್ಡ್ ಅರೌಂಡ್ 345 to 380 kilopascal ಪ್ರೆಷರಲ್ಲಿ ಮೇಂಟೈನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಥಿಂಗ್ ಈಸ್ ಮೆಡಿಕಲ್ ಏರ್. ಮೆಡಿಕಲ್ ಏರ್ನ ಹೇಗೆ ಮೇಂಟೈನ್ ಮಾಡೋದು ಅಂದರೆ ಇಟ್ ಈಸ್ ಅ ಕಂಪ್ರೆಸ್ಡ್ ಏರ್. ಹೇರ್ನ ಕಂಪ್ರೆಸ್ ಮಾಡಿ ಸಪ್ಲೈಡ್ ಬೈ ದ ಸ್ಪೆಷಲ್ ಹೇರ್ ಕಂಪ್ರೆಸರ್. ಸೊ ದಟ್ ಥ್ರೂ ಎ ಡ್ರೈಯರ್ ದ ಪ್ರೆಷರ್ಸ್ ಆರ್ ಮೇಂಟೈನ್ಡ್ ಅರೌಂಡ್ 348 to 380 kilopascal. So that next thing is nitrous oxide. What is meant by this nitrous oxide? Nitrous oxide ನ ಏನಕ್ಕೆ ಸಪ್ಲೈ ಮಾಡ್ತೀವಿ ಅಂತಂದರೆ ಇಟ್ ಈಸ್ ಸಪ್ಲೈಂಗ್ ಟು ದ ವೇರಿಯಸ್ ಸರ್ಜಿಕಲ್ ಸೈಟ್ಸ್ ಫಾರ್ ಇಟ್ಸ್ ಅನಸ್ಥೆಟಿಕ್ ಫಂಕ್ಷನ್. ಫಾರ್ ದ ಅನಸ್ಥೆಟಿಕ್ ಫಂಕ್ಷನ್ ಅಂದರೆ ಅನಸ್ಥೇಷಿಯಾ ಕೊಡ್ತಾರೆ. ಅಂದರೆ ಏನಾದರೂ ಸರ್ಜರಿ ಮಾಡಬೇಕಾದ್ರೆ ಇಂಜೆಕ್ಷನ್ನ ಪ್ರೊವೈಡ್ ಮಾಡ್ತಾರೆ. ಅಂದರೆ ಅವರಿಗೆ ಏನೋ ಒಂದು ಪೇಯ್ನು ಗೊತ್ತಾಗಬಾರ್ದು ಅಂತ. ಸೊ ಮಂಪ್ರು ಬರ್ಸೋದಕ್ಕೆ. ಸೊ ಫಾರ್ ದ ಅನಸ್ಥೆಟಿಕ್ ಕಂಡೀಷನ್ it is supplied
For the anesthetic condition, it is supplied to the surgical sites. ಸರ್ಜಿಕಲ್ ಎಲ್ಲಿ ಸರ್ಜಿಕಲ್ ಪ್ರೊಸೀಜರ್ಸ್ ಆಗುತ್ತೆ ಅದರ ಸರ್ಜಿಕಲ್ ಸೈಟ್ಸ್ಗೆ ಇದನ್ನು ಸಪ್ಲೈ ಮಾಡ್ತಾರೆ. ಸೊ ದಟ್ ಇದನ್ನು ಹಾಸ್ಪಿಟಲ್ಗಳಲ್ಲಿ ಹೇಗೆ ಮೇಂಟೈನ್ ಮಾಡ್ತಾರೆ ಅಂತಂದರೆ, ಇಟ್ ಈಸ್ ಮೇಂಟೈನ್ಡ್ ಇಟ್ ದ ಹೈ ಪ್ರೆಷರ್ ಸಿಲಿಂಡರ್ಗಳಲ್ಲಿ, ಅಂದರೆ ಸಮ್ ಬಲ್ಕ್ ಸಿಸ್ಟಮಲ್ಲಿ ಇದನ್ನು ಈ ಗ್ಯಾಸಸ್ನ ಸ್ಟೋರ್ ಮಾಡಿಡಬೇಕಾಗುತ್ತೆ. ಇಟ್ ಈಸ್ ಸೊ ಆ್ಯಂಡ್ ಆಲ್ಸೋ ಇದನ್ನು ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಡ್ಯೂ ಟು ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್. ಎನ್ವೈರನ್ಮೆಂಟಿಗೆ ಇದು ಸ್ವಲ್ಪ ಹಾನಿಕರಕ ಆಗಿರೋದ್ರಿಂದ ಇದೇನು ಮಾಡ್ತೀವಿ, ನೈಟ್ರಸ್ ಆಕ್ಸೈಡ್ನ ಅಂದರೆ ಎಷ್ಟು ಬೇಕು ಅಷ್ಟು, ಅಂದರೆ ಬಿಗ್ ಬಲ್ಕ್ ಸಿಸ್ಟಮಲ್ಲೇ ಮೇಂಟೈನ್ ಮಾಡ್ತೀವಿ. ಯಾಕೆ ಅಂದರೆ ಪ್ರೆಷರ್ ಜಾಸ್ತಿ ಮೇಂಟೈನ್ ಮಾಡಬೇಕಲ್ಲ. ಪ್ರೆಷರ್ ಜಾಸ್ತಿ ಮೇಂಟೈನ್ ಮಾಡಬೇಕಾಗಿರೋದ್ರಿಂದ ಇದನ್ನು ಬಲ್ಕ್ ಸಿಸ್ಟಮಲ್ಲೇ ಮೇಂಟೈನ್ ಮಾಡ್ತಾರೆ. ಆದರೆ ಸೊ ಜಾಸ್ತಿ ದಿನ ಇದನ್ನು ಸ್ಟೋರ್ ಮಾಡಿ ಇಡೋಲ್ಲ. ಫಾರ್ ದ in the hospital also it will not store for the longer duration. Okay, so that due to the environmental concern, for the anesthetic condition it is supplied to the surgical sites, and also it is maintained around 345 kilopascal pressure or 4 bars. ಈ ಪ್ರೆಷರಲ್ಲಿ ಈ ನೈಟ್ರಸ್ ಆಕ್ಸೈಡ್ನ ಮೇಂಟೈನ್ ಮಾಡ್ತಿರ್ತೀವಿ. ನೆಕ್ಸ್ಟ್ ಥಿಂಗ್ ಈಸ್ ಆಕ್ಸಿಜನ್ ಆಯಿತು, ಮೆಡಿಕಲ್ ಏರ್ ಆ್ಯಂಡ್ ನೈಟ್ರಸ್ ಆಕ್ಸೈಡ್. ಸೊ ನೆಕ್ಸ್ಟ್ ಒನ್ ಈಸ್ ನೈಟ್ರಸ್ ಆಕ್ಸೈಡ್. ನೆಕ್ಸ್ಟ್ ಥಿಂಗ್ ಈಸ್ ನೈಟ್ರೋಜನ್. How this nitrogen behaves? Nitrogen is nothing but it is used for power pneumatic surgical equipments. What is meant by this power pneumatic anta andre these are the instrument used work under the pressure. ಈಗ pressure ಅಲ್ಲಿ just ಲಿಸನ್, ಪ್ರೆಷರ್ ಅಂತ ಅಂದರೆ ಈಗ ಗ್ಯಾಸ್ನ ಕಂಡೆನ್ಸ್ಡ್ ಗ್ಯಾಸ್ ಇರುತ್ತೆ, ಪವರಲ್ಲಿ ಮೇಂಟೈನ್ ಮಾಡ್ತಾ ಇರೋದನ್ನ ಅಂದರೆ ಇಟ್ ಈಸ್ ಯೂಸ್ಡ್ ಫಾರ್ ಪವರ್ ನ್ಯೂಮ್ಯಾಟಿಕ್ ಸರ್ಜಿಕಲ್ ಇಕ್ವಿಪ್ಮೆಂಟ್. ಸರ್ಜಿಕಲ್ ಇಕ್ವಿಪ್ಮೆಂಟ್ ಇನ್ ವೇರಿಯಸ್ ಪ್ರೊಸೀಜರ್ಸ್. In various procedures, it is maintained at around a high pressure ಅಲ್ಲಿ maintain ಮಾಡಬೇಕು. It is maintained around high pressure about 1.2 megapascal ಅಂದರೆ 1.2 ಮೆಗಾಪ್ಯಾಸ್ಕಲ್ ಪ್ರೆಷರಲ್ಲಿ ಈ ನೈಟ್ರೋಜನ್ನ ಮೇಂಟೈನ್ ಮಾಡಬೇಕು. ಓಕೆ, ನೈಟ್ರೋಜನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಇಟ್ ಈಸ್ ಯೂಸ್ಡ್ ಫಾರ್ ದ ಪವರ್ ನ್ಯೂಮ್ಯಾಟಿಕ್ ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್. ಪವರ್ ನ್ಯೂಮ್ಯಾಟಿಕ್ ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್ ಅಂತ ಅಂದರೆ ಈಗ ಸರ್ಜರಿ ಎಲ್ಲ ಮಾಡುವಾಗ ಹೈ ಪ್ರೆಷರ್ ಗ್ಯಾಸಸ್ನ ಯೂಸ್ ಮಾಡಿಕೊಂಡು ಅಲ್ಲಿ ಸರ್ಜರಿ ಮಾಡ್ತಾ ಇರ್ತಾರೆ. ಸೊ ಆಗ ಈ ನೈಟ್ರೋಜನ್ ಕೂಡ ಎಸೆನ್ಷಿಯಲ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಮೇಂಟೈನ್ಡ್ ಎಟ್ ಅರೌಂಡ್ 1.2 ಮೆಗಾಪ್ಯಾಸ್ಕಲ್. 1.2 ಮೆಗಾಪ್ಯಾಸ್ಕಲ್ ಅಂದರೆ ಇದು ಇಟ್ ಈಸ್ ಅ ಹೈ ಪ್ರೆಷರ್. ಇಟ್ ಈಸ್ ಮೇಂಟೈನ್ಡ್ ಎಟ್ ಅ ಹೈ ಪ್ರೆಷರ್. ಸಿ ಇಲ್ಲೆಲ್ಲ ಏನಾಗುತ್ತೆ ನೋಡಿ, ಈ ಕಿಲೋ ಪ್ಯಾಸ್ಕಲ್. ಸೊ ದ ನೆಕ್ಸ್ಟ್ ಥಿಂಗ್ ಈಸ್ ಮೆಡಿಕಲ್ ವ್ಯಾಕ್ಯೂಮ್.
ಮೆಡಿಕಲ್ ವ್ಯಾಕ್ಯೂಮಲ್ಲಿ ಈ ಹಾಸ್ಪಿಟಲ್ಗಳಲ್ಲಿ ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ ಅಂದರೆ, ಮೆಡಿಕಲ್ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಬೇಕು. ವ್ಯಾಕ್ಯೂಮ್ನ ಅಂದರೆ ಕೆಲವೊಂದು ಸರ್ಜರಿ ನಡೆಯುವಾಗ, ಅಂದರೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಇರುವಾಗ ವ್ಯಾಕ್ಯೂಮ್ ಸಿಸ್ಟಮ್ನ ಅದಕ್ಕೆ ಸಪೋರ್ಟ್ ಅಂದರೆ ಪ್ರೊವೈಡ್ ಮಾಡಬೇಕಾಗುತ್ತೆ. ವಾಟ್ ಈಸ್ ಮೀನ್ ಬೈ ದಿಸ್ ವ್ಯಾಕ್ಯೂಮ್ ಕಂಡೀಷನ್ ಅಂತಂದರೆ, ವಿತೌಟ್ ಎನಿ ಏರ್, ಅಂದರೆ ಏರ್ ಕೂಡ ಅಲ್ಲಿ ಪಾಸ್ ಆಗಬಾರ್ದು. ಯಾಕೆ ಅಂತ ಅಂದರೆ ಗಾಳಿಯಲ್ಲೂ ಕೂಡ ಮೈಕ್ರೋ ಬ್ಯಾಕ್ಟೀರಿಯಲ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ದ್ಯಾಟ್ ಗಾಳಿನೂ ಇಲ್ಲದೆ ಇರೋವಂಥ ಕಂಡೀಷನ್ನ ನಾವೇನಂತ ಕರಿತೀವಿ, ವ್ಯಾಕ್ಯೂಮ್ ಅಂತ ಕರಿತೀವಿ. ಸೊ ಹಾಸ್ಪಿಟಲ್ಗಳಲ್ಲಿ ಈ ಮೆಡಿಕಲ್ ವ್ಯಾಕ್ಯೂಮ್ ಕಂಡೀಷನ್ ಕೂಡ ಪ್ರೊವೈಡ್ ಇರುತ್ತೆ, ಅಂದರೆ ಮೆಡಿಕಲ್ ವ್ಯಾಕ್ಯೂಮ್ ಸಿಲಿಂಡರ್ ಕೂಡ ಪ್ರೆಸೆಂಟ್ ಇರುತ್ತೆ. ಸೊ ವಾಟ್ ಈಸ್ ಮೀನ್ ಬೈ ದಿಸ್ ಮೆಡಿಕಲ್ ವ್ಯಾಕ್ಯೂಮ್ ಅಂತ ಅಂದರೆ, ಇನ್ ದ ಸಕ್ಷನ್ ಇಕ್ವಿಪ್ಮೆಂಟ್. ಸಕ್ಷನ್ ಅಂತ ಅಂದರೆ ಏನಾದರೂ ಹೀರ್ಕೋಬೇಕು ಅಂತ ಅಂದರೆ ಅದನ್ನು ಡ್ರ್ಯಾಗ್ ಮಾಡಬೇಕು. ಆ ಥರ ಕೆಲವೊಂದು ಆಪ್ರೇಷನ್ ಮಾಡುವಾಗ ಅದನ್ನು ಡ್ರ್ಯಾಗ್ ಮಾಡಬೇಕಾಗಿರುತ್ತೆ. ಆ ಥರ ಸಕ್ಷನ್ ಇಕ್ವಿಪ್ಮೆಂಟ್ಗಳಲ್ಲಿ, ಎವ್ಯಾಕ್ಯುಯೇಷನ್ ಪ್ರೊಸೀಜರ್ಗಳಲ್ಲಿ, ಅಂದರೆ ಅದನ್ನು ಹೊರಗಡೆ ತೆಗೆಯುವಂಥ ಪ್ರೊಸೀಜರ್ಗಳಲ್ಲಿ ಈ ವ್ಯಾಕ್ಯೂಮ್ ಪಂಪನ್ನ ಉಪಯೋಗಿಸ್ಕೋತಾರೆ. ಈ ವ್ಯಾಕ್ಯೂಮ್ ಪಂಪ್ ಹೇಗೆ ಅಂತ ಅಂದರೆ, ಎಕ್ಸಾಸ್ಟಿಂಗ್ ಟು ದ ಅಟ್ಮಾಸ್ಫಿಯರ್, ಅಂದರೆ ಆ ವ್ಯಾಕ್ಯೂಮ್ ಪಂಪ್ನ ಯೂಸ್ ಮಾಡಿಕೊಂಡು ಅದನ್ನು ಅಟ್ಮಾಸ್ಫಿಯರ್ಗೆ ಎಕ್ಸಾಸ್ಟ್ ಮಾಡ್ತಾರೆ. ಸೊ ಅದನ್ನು ಏನಂತ ಕರಿತೀವಿ, ಈ ಮೆಡಿಕಲ್ ವ್ಯಾಕ್ಯೂಮ್ ಅಂತ ಕರೆಯೋದು. ಸೊ ಮೆಡಿಕಲ್ ವ್ಯಾಕ್ಯೂಮ್ is the in medical vacuum supports suction equipment so that suction equipment and also evacuation procedure. ಎವ್ಯಾಕ್ಯುಯೇಷನ್ ಪ್ರೊಸೀಜರ್ ಅಂತ ಅಂದರೆ ರಿಮೂವ್ ಮಾಡಲಿಕ್ಕೆ. ಈಗ ಅದನ್ನು ಡ್ರ್ಯಾಗ್ ಮಾಡೋದಕ್ಕೆ ಈ ವ್ಯಾಕ್ಯೂಮ್ ಕ್ಲೀನರ್ ಎಲ್ಲ ನೋಡಿದ್ದೀರ ಅಲ್ವಾ? ವ್ಯಾಕ್ಯೂಮ್ ಕ್ಲೀನರ್ ಏನು ಹೇಳುತ್ತೆ, ಅಲ್ಲಿ ಏನೇ ಡಸ್ಟ್ ಪಾರ್ಟಿಕಲ್ ಇದ್ರೂ ಅದನ್ನು ಡ್ರ್ಯಾಗ್ ಮಾಡಿಕೊಡುತ್ತೆ, ಅಂದರೆ ಹೀರ್ಕೊಳ್ಳುತ್ತೆ. ಅದೇ ಥರ ಈ ಮೆಡಿಕಲ್ ವ್ಯಾಕ್ಯೂಮ್ ಏನು ಮಾಡುತ್ತೆ, ಇಟ್ ಸಪೋರ್ಟ್ಸ್ ಸಕ್ಷನ್ ಇಕ್ವಿಪ್ಮೆಂಟ್, ಅದನ್ನು ಅದು ಹೊರಗೆ ತೆಗೆದು ಎವ್ಯಾಕ್ಯುಯೇಷನ್ ಅದನ್ನು ಹೊರಗಡೆ ಹಾಕುತ್ತೆ, ಆ್ಯಂಡ್ ಆಲ್ಸೋ ಅದನ್ನು ಅಟ್ಮಾಸ್ಫಿಯರ್ಗೆ ಹೊರಗೆ ಹಾಕುತ್ತೆ. ಸೊ ದಿಸ್ ಈಸ್ ವಾಟ್ ದ ಮೆಡಿಕಲ್ ವ್ಯಾಕ್ಯೂಮ್ ವರ್ಕ್ಸ್. Vacuum will fluctuate across a pipeline. Vacuum procedure. Okay. Next thing is vacuum will fluctuate. Vacuum na hege maintain ಮಾಡ್ತೀವಿ ಅಂದರೆ across a pipeline. Vacuum will fluctuate across a pipeline maintained around pressure ಎಷ್ಟಿರಬೇಕು, maintained around 75 ಕಿಲೋ ಪ್ಯಾಸ್ಕಲ್. 75 ಕಿಲೋ ಪ್ಯಾಸ್ಕಲ್ ಅಷ್ಟು ಪ್ರೆಷರು ಮೇಂಟೈನ್ ಆಗಬೇಕು. ಸೊ ದಿಸ್ ಈಸ್ ವಾಟ್ ವಿ ಕಾಲ್ medical vacuum. Okay, so these are the condition regarding medical gases. Next thing is so it is about medical vacuum, and the next about waste. WAGD ಇದು WAGD are AGSS. What is meant by this WAGD or AGSS means waste anesthesia gas disposal. AGSS ಅಂತ ಅಂದರೆ or anesthesia gas anesthetic gas scavenging. Scavenging system. Waste
ಈ ವೇಸ್ಟ್ ಅನಸ್ತೇಷಿಯಾ ಗ್ಯಾಸ್ ಡಿಸ್ಪೋಸಲ್ ಏನಕ್ಕೆ ಯೂಸ್ ಮಾಡ್ಕೊತಾರೆ ಅಂತಂದರೆ ಇರೋವಂಥ ಗ್ಯಾಸಸ್ನ ಹೊರಗಡೆ ಹಾಕೋದಕ್ಕೆ, ಅಂದರೆ ವೇಸ್ಟ್ ಅನಸ್ತೇಷಿಯಾ ಗ್ಯಾಸ್ನ ಅದರ ಹೊರಗಡೆ ಡಿಸ್ಪೋಸ್ ಮಾಡಲಿಕ್ಕೆ ಈ ವೇಸ್ಟ್ ಅನಸ್ಥೆಟಿಕ್ ಗ್ಯಾಸ್ ಡಿಸ್ಪೋಸಲ್ ಬೇಕಾಗುತ್ತೆ, ಅವಶ್ಯಕತೆ ಇರುತ್ತೆ. ಸೊ ದಟ್ ಇಟ್ ಈಸ್ ಮೇಂಟೈನ್ಡ್ ಎಟ್ ಅರೌಂಡ್ around 50 to 65 kilopascal 50 to 65 kilopascal ಪ್ರೆಷರಲ್ಲಿ ಇದನ್ನು ಮೇಂಟೈನ್ ಮಾಡ್ತೀವಿ. ಸೊ ದೀಸ್ ಆರ್ ದ ಕಾನ್ಸೆಪ್ಟ್ ರಿಗಾರ್ಡಿಂಗ್ ಮೆಡಿಕಲ್ ಗ್ಯಾಸಸ್ ಸ್ಟೋರೇಜ್. ವಾಟ್ ಈಸ್ ಮೀನ್ ಬೈ ಮೆಡಿಕಲ್ ಗ್ಯಾಸಸ್ ಸ್ಟೋರೇಜ್ ಅಂತ ಅಂದರೆ ಮೆಡಿಕಲಲ್ಲಿ ಅಂದರೆ ಮೆಡಿಕಲ್ ಗ್ಯಾಸ್ ಸ್ಟೋರೇಜ್ನ ಯಾವ್ಯಾವುದು ಮೆಡಿಕಲ್ ಗ್ಯಾಸಸ್ನ ನಾವು ಸ್ಟೋರ್ ಮಾಡ್ತೀವಿ ಅಂತ ಅಂದರೆ ವಾಟ್ ಆರ್ ದ ಮೆಡಿಕಲ್ ಗ್ಯಾಸಸ್ we are going to store means oxygen. See in the notes you have to write down medical. So what in the notes you have to write down medical gases storage. Medical gases ಅಂತ ಹೆಡಿಂಗ್ ಹಾಕಿ ಈ 6 ಗ್ಯಾಸಸ್ನ ಮೆನ್ಷನ್ ಮಾಡಿ 1 by 1. ಅದಾದಮೇಲೆ ನೆಕ್ಸ್ಟ್ ಥಿಂಗ್ಗೆ ಆಕ್ಸಿಜನ್ ಅಂತ ಹೆಡಿಂಗ್ ಹಾಕಿ ವಾಟ್ ಈಸ್ ದ ಆಕ್ಸಿಜನ್ ವರ್ಕ್ಸ್. liquid oxygen evaporated into concentrated oxygen and it is maintained around 345 to 380 kilopascal. And also 345 to 380 kilopascal pressure ಅಲ್ಲಿ ಈ ಆಕ್ಸಿಜನ್ ಮೇಂಟೈನ್ ಮಾಡಿರ್ತೀವಿ. and also the atmospheric pressure is about 4 to 5 bars. Okay, so the next thing is medical air. Medical air anta andre it is a compressed air and it is supplied by the special air compressor through a dryer ಮೂಲಕ special air ಅಂದ್ರೆ compressed ಮಾಡಿ air ನ ಸ್ಟೋರ್ ಮಾಡಿಟ್ಟಿರ್ತೀವಿ. it is maintained at about the pressure is 345 to 380 kilopascal. So now this are the condition about medical air. And the next thing is nitrous oxide. Nitrous oxide anta andre for the anesthetic condition ಏನು ಮಾಡ್ತಾ ಇರ್ತೀವಿ ಈ ನೈಟ್ರಸ್ ಆಕ್ಸೈಡ್ನ ಯೂಸ್ ಮಾಡ್ಕೊತೀವಿ. ಆ್ಯಂಡ್ ಆಲ್ಸೋ ಫಾರ್ ದ ಸಪ್ಲೈ ಆಫ್ ದ ಸರ್ಜಿಕಲ್ ಸೈಟ್ಸ್ ಅಂದರೆ ಸರ್ಜರಿ ನಡೆಯುವಂಥ ಪ್ಲೇಸಸ್ಗೆ ಈ ನೈಟ್ರಸ್ ಆಕ್ಸೈಡು ನೆಸಸರಿ ಇರುತ್ತೆ. that's why we are supplied this anesthetic for the purpose of anesthesia. anesthetic purpose ಅಂದರೆ ಮಂಪರು ಬರ್ಸೋದಕ್ಕೆ ಈ ನೈಟ್ರಸ್ ಆಕ್ಸೈಡ್ನ ಯೂಸ್ ಮಾಡ್ಕೊತಾರೆ. it is maintained at about 345 to 345 kilopascal to 4 bars. So the next one is nitrogen. What is the use of this nitrogen? How it is useful? How we store the nitrogen for the medical purpose? ಅಂತ ಅಂದರೆ nitrogen ಅಂದರೆ it is used for the power pneumatic surgical equipment. ನಿಮಗೆ ಅಂದರೆ ನೈಟ್ರೋಜನ್ ಗ್ಯಾಸಸ್ನ ಯಾವ ಪ್ರೆಷರಲ್ಲಿ ಮೇಂಟೈನ್ ಮಾಡ್ತಾರೆ ಅದು ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಹೌ it is used for the power pneumatic surgery equipment. In various procedures it have been used. It is maintained at around high pressure. ಇದನ್ನ ಹೈ ಪ್ರೆಷರಲ್ಲಿ ಯೂಸ್ ಮಾಡ್ಕೊತೀವಿ. it is of about 1.2 megapascal. ಕಿಲೋ ಅಂತ ಅಂದರೆ ನಿಮಗೆ ಗೊತ್ತಿರಲಿ, ಕಿಲೋ ಅಂತ ಅಂದರೆ 10 power 3, ಮೆಗಾ ಅಂತ ಅಂದರೆ 10 power 6 ಅಂತ ಅಂದರೆ 10 power 3 ಅಂದರೆ ಏನು, 1 ಪಕ್ಕ 3 zeros ಅಂತ 10 power 3 ಅಂದರೆ 10 power 3 is nothing but 1000. ಹಾಗೆ 10 power 6 ಅಂತ ಅಂದರೆ in 3 zeros. ಸೊ ದಿಸ್ ಈಸ್ ಹೌ ಮೆಗಾ ಅಂತ ಅಂದರೆ 1 ಮೆಗಾ ಅಂತ ಅಂದರೆ this much. ಓಕೆ, ಸೊ ದಿಸ್ ಈಸ್ ದ ಕಂಡೀಷನ್ ಅಬೌಟ್ ದ so it has a high pressure. Nitrogen is maintained at the high pressure of about 1.2 megapascal. So the next thing is medical vacuum. ಮೆಡಿಕಲ್ ವ್ಯಾಕ್ಯೂಮ್ ಅಂತ ಅಂದರೆ ಮೆಡಿಕಲ್ ವ್ಯಾಕ್ಯೂಮ್ ಏನಕ್ಕೆ ಯೂಸ್ ಮಾಡ್ತಾರೆ ಹೇಗೆ ಅಂದರೆ ಇಟ್ ಸಪೋರ್ಟ್ಸ್ ದ ಸಕ್ಷನ್ ಇಕ್ವಿಪ್ಮೆಂಟ್. ಮೆಡಿಕಲ್ ವ್ಯಾಕ್ಯೂಮು ಸಕ್ಷನ್ ಇಕ್ವಿಪ್ಮೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಎವ್ಯಾಕ್ಯುಯೇಷನ್ ಪ್ರೊಸೀಜರಲ್ಲಿ ಇದನ್ನು ಯೂಸ್ ಮಾಡ್ಕೋತಾರೆ. ಈಗೇನೋ ಒಂದು ಇರುತ್ತೆ ಅದನ್ನು ಸೆಕ್ಷನ್ ಅಂದರೆ ಅದನ್ನು ತೆಗಿಯೋದಕ್ಕೆ ಆ್ಯಂಡ್ ಅದನ್ನು ಎವ್ಯಾಕ್ಯುಯೇಟ್ ಮಾಡೋಕ್ಕೆ ಹೊರಗಡೆ ಅಟ್ಮಾಸ್ಫಿಯರಿಗೆ ಎವ್ಯಾಕ್ಯುಯೇಟ್ ಮಾಡೋದಕ್ಕೆ ಈ ಮೆಡಿಕಲ್ ವ್ಯಾಕ್ಯೂಮ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ
ಇನ್ ದ ವ್ಯಾಕ್ಯೂಮ್ ವಿಲ್ ಫ್ಲಕ್ಚುಯೇಟ್ ಅಕ್ರಾಸ್. ಅಂದರೆ ಈ ಮೆಡಿಕಲ್ ವ್ಯಾಕ್ಯೂಮ್ ಹೇಗಿರುತ್ತೆ ಅಂದರೆ ಒಂದು ಪೈಪ್ ಲೈನ್ ಥರ. ಓಕೆ, ಈ ಪೈಪ್ ಲೈನ್ ಥರ ಈಗ ವ್ಯಾಕ್ಯೂಮ್ ಕ್ಲೀನರ್ ನೋಡಿರ್ತೀರಲ್ಲ ಹಾಗೆ. ಇಟ್ ಈಸ್ ವರ್ಕ್ ಆನ್ ದ ಪೈಪ್ ಲೈನ್ ಸಿಸ್ಟಮ್. ಇಟ್ ಈಸ್ ಮೇಂಟೈನ್ಡ್ ಅರೌಂಡ್ ಅ ಪೈಪ್ ಲೈನ್ ಸಿಸ್ಟಮ್ ಮೇಂಟೈನ್ಡ್ ಎಟ್ ಅಬೌಟ್ 75 kilopascal. 75 kilopascal ಪ್ರೆಷರಲ್ಲಿ ಮೆಡಿಕಲ್ ವ್ಯಾಕ್ಯೂಮ್ನ ಮೇಂಟೈನ್ ಮಾಡ್ತೀವಿ. ನೆಕ್ಸ್ಟ್ ಥಿಂಗ್ ಈಸ್ ವೇಸ್ಟ್ ಅನಸ್ತೇಷಿಯಾ ಗ್ಯಾಸ್ ಡಿಸ್ಪೋಸಲ್. ಅದನ್ನು ಶಾರ್ಟ್ ಫಾರ್ಮಲ್ಲಿ WAGD ಅಂತ ಕರಿತೀವಿ. ವೇಸ್ಟ್ ಅನಸ್ತೇಷಿಯಾ ಗ್ಯಾಸ್ ಡಿಸ್ಪೋಸಲ್ ಆರ್ ಅನಸ್ಥೆಟಿಕ್ ಗ್ಯಾಸ್ scavenging system. So this is the full form of WAGD and AGSS. So ಆ ಗ್ಯಾಸಸ್ನ ಕೂಡ ಮೇಂಟೈನ್ ಮಾಡೋದಕ್ಕೆ ಅರೌಂಡ್ 50 to 65 kilopascal ಯೂಸ್ ಮಾಡ್ಕೊತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಮೆಡಿಕಲ್ ಗ್ಯಾಸ್ ಸ್ಟೋರೇಜ್. ಇನ್ ದ ನೋಟ್ಸ್ ಯು ಹ್ಯಾವ್ ಟು ರೈಟ್ ಡೌನ್ ಮೆಡಿಕಲ್ ಗ್ಯಾಸ್ ಸ್ಟೋರೇಜ್ ಅಂತ ಹೆಡ್ಡಿಂಗ್ ಹಾಕಿ ದ ಮೆಡಿಕಲ್ ಗ್ಯಾಸಸ್ ಆರ್ ಅಂತ ಹಾಕ್ಬಿಟ್ಟು ಆರ್ ಅಂತ ಬರೆದ್ಬಿಟ್ಟು ಈ 3 ಗ್ಯಾಸಸ್ನ ಮೆನ್ಷನ್ ಮಾಡಿ, ಅದಾದಮೇಲೆ 1 by 1 ಇಲ್ಲಿ ಬರೆದಿರೋ ಅಷ್ಟು ದ ನೋಟ್ಸ್ ಯು ಹ್ಯಾವ್ ಟು ಕಾಪಿ ಡೌನ್. ಓಕೆ, ಸೊ ಯು ಜಸ್ಟ್ ಗೋ ಥ್ರೂ ದಿಸ್. ಆಕ್ಸಿಜನ್ ಅಂತಂದರೆ ಹಿಯರ್ ಟು ಇಯರ್ ಇಲ್ಲಿವರೆಗೂ ಬರೀರಿ. ನೆಕ್ಸ್ಟ್ ಮೆಡಿಕಲ್ ಏರ್, ನೈಟ್ರಸ್ ಆಕ್ಸೈಡ್, nitrogen, medical vacuum, and this all. Okay, let us wind up the class. Let us discuss in the next classes. Okay, thank you all. Shall we discuss in the next classes? Okay, if you have any doubt, ask me while texting. Okay, thank you all.